ಇನ್ನು ನೋಡಿ, ಎಲ್ಲರೂ ಈ ಮಂತ್ರಿ ಆಗಿರೋದಕ್ಕೆ ಖುಷಿ ಪಡ್ತಾ ಇದ್ದಾರೆ, ಧನ್ಯವಾದಗಳು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಸಿಗದೇ ಇರುವಂಥವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದರೆ ಕಾಶಪ್ಪನವರ ಸ್ಟೇಟ್ಮೆಂಟ್ ನೋಡಿ ಹೆಂಗಿದೆ ಅಂತ. ನಾನು ಸಚಿವನ ಆಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಬಹಳಷ್ಟು ಜನ ಪ್ರಯತ್ನ ಪಟ್ಟಿದ್ದರು ಅಂತ ಹೇಳಿದ್ದಾರೆ ಕಾಶಪ್ಪನವರು. ಈ ಬೆಂಬಲಿಗರಿಗೆ ಧನ್ಯವಾದ ಹೇಳುವಂಥ ಸಂದರ್ಭದಲ್ಲಿ ಕಾಶಪ್ಪನವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಯತ್ನ ನಡೆದಿತ್ತು. ಪ್ರಾರ್ಥನೆ ಮಾಡಿದಂಥವರ ಆಶೀರ್ವಾದ ಇವತ್ತು ಫಲಿಸಿದೆ ಅಂತಾರೆ ಅವರು. ಅದನ್ನು ಹೇಳ್ತಾನೆ ಸಚಿವರು ಭಾವುಕರಾದರು. ಮಾಡೋ ಪ್ರಯತ್ನಗಳು ವಿಫಲ ಆಗ್ಬೋದು, ವಿಶ್ವಾಸದಿಂದ ಮಾಡಿದಂಥ ಪ್ರಾರ್ಥನೆ ಅದು ಸಲ್ಲುತ್ತೆ ಅನ್ನುವಂಥ ಮಾತನ್ನು ಕೂಡ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ. ಜನರಿಂದ ಬಂದಂಥವ ಮಂತ್ರಿ ಇವತ್ತೇನು ನನ್ನ ಶಾಸಕನ ಮಾಡಿ ಮಂತ್ರಿ ಆಗಬೇಕು ಅಂತೇಳಿ ಪಟ್ಟು ಹಿಡಿದು ಈ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಮತಕ್ಷೇತ್ರಕ್ಕೆ ಮಂತ್ರಿ ಆಗಲೇಬೇಕು ಜಿಲ್ಲೆಗೆ ಅಂತ ಹೋರಾಟವನ್ನು ಮಾಡಿದವರು ಇದ್ರೆ ಅದು ಒಂದು ಮತಕ್ಷೇತ್ರದವರು ಅನ್ನೋ ಮಾತನ್ನು ನಿಮಗೆ ನಾನು ಎಷ್ಟು ಕೃತಜ್ಞತೆಗಳನ್ನು ಧನ್ಯವಾದಗಳು ಹೇರು ಕಡಿಮೆ. ಈ ಉಸಿರಿರುವವರೆಗೆ ನಿಮ್ಮ ಕೃತಜ್ಞತೆ ಧನ್ಯವಾದಗಳು ನಂದು ಇದ್ದೇ ಇರುತ್ತೆ. ನಿಮ್ಮ ಜೊತೆಗೆ ನಾನಿದ್ದೀನಿ. ಭಾಳಷ್ಟು ಜನ ಏನು ತಾವು ಒತ್ತಡವನ್ನು ಸರ್ಕಾರದ ಮೇಲೆ ಇವತ್ತು ಹೇರಿದ್ರಿಂತಲೇ ಇವತ್ತು ಈ ಮಂತ್ರಿ ಸ್ಥಾನ ಸಿಕ್ಕೈತಿ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಂದು ಪ್ರಯತ್ನ, ನನ್ನ ಕುಟುಂಬದ ಪ್ರಯತ್ನ ಬೇರೆ, ಆದರೆ ಜನರ ಪ್ರಯತ್ನ, ಜನರ ಒಂದು ಮನುಷ್ಯನಾಗಿ ನಾನು ಇವತ್ತು ಗುರುತಿಸ್ಕೊಂಡಂಥವ ಜನರಿಂದ ಬಂದಂಥವ ಮಂತ್ರಿ ಆದವ ಅಂದ್ರೆ ನಾನು ವಿಜಯಾನಂದ ಕಾಶ್ಯಪ್ನವ್ರು ಅಂತ ಹೇಳ್ತೀನಿ. ಕೊಲ್ಲೂರು 100 ಜನ ಇದ್ರು ಕಾಯ ಒಬ್ಬ ಇದ್ದಾನ ಅಂತೇಳಿ, ಆ ಕಾಯವಿದ್ದಾಗ ನಾನು ಯಾವನಿಗೂ ಬಗ್ಗೋದಿಲ್ಲ, ಅನ್ಸೋದಿಲ್ಲ. ಇದು ಮಾತು ಕರೆ. ಭಾಳ ಮಂದಿ ಹೇಳಿದ್ರು ಮಂತ್ರಿ ಆದ್ರೆ ಹಂಗಾಗ್ಬಿಡುತ್ತೆ ಅಂತಂದ್ರೆ ನೀವು ಜನ ನನಗೆ ಗೆಲ್ಸಿರಲ್ಲ. ಹುಚ್ಚ ಅಂತ ಗೆಲ್ಸಿರೋ, ಶಾನೆ ಅಂತ ಗೆಲ್ಸಿರೋ, ದಡ್ಡ ಅಂತ ಗೆಲ್ಸಿರೋ. ಅದಕ್ಕೆ ಅವರಿಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ಇವತ್ತಿದ್ರೆ ನಾನು ಯಾರಿಗೆ ಟಿಪ್ಪಣೆ ನಾನು ಇನ್ನೊಂದು ಇವತ್ತು ತ್ಯಾಗ ಮಾಡ್ತೀನಿ ನಿಮಗೋಸ್ಕರ, ಸಿಟ್ಟು ತ್ಯಾಗ ಮಾಡಿಬಿಡ್ತೀನಿ ನಿಮಗೆ. ಯಾಕಂದ್ರೆ ನೀವು ಒಂದು ದೊಡ್ಡ ಅವಕಾಶ ಕೊಟ್ರಿ. ಈ ಅವಕಾಶ ತಕ್ಕ ಅರಣ್ಯ ಆಗಿ ನಡ್ಕೊಂಡ್ರೆ ನೀವು ಒಪ್ಕೋತೀರಿ, ರಾಜ್ಯ ಜನತಾ ಒಪ್ಕೋತಾರ, ಮುಖ್ಯಮಂತ್ರಿಗಳು ಕೂಡ ಒಪ್ಕೋತಾರೆ.